ರಮೇಶ್ ಅರವಿಂದ್ ನಿರ್ಮಾಣದಲ್ಲಿ ನಿತ್ಯ ಜನರನ್ನ ತಲುಪ್ತಾ ಇರುವಂತಹ ಸೀರಿಯಲ್ ಸ್ಟಾರ್ ಸುವರ್ಣ ವಾಹಿನಿಯ ಆಸೆ. ಈ ಆಸೆ ಸೀರಿಯಲ್ಗೆ ಮೊದಲ ಬಾರಿಗೆ ಸೆಟ್ ವಿಸಿಟ್ ಹಾಕ್ದ ನಮ್ಮ ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಶೂಟಿಂಗ್ ಗ್ಯಾಪ್ ನಲ್ಲಿ ಸಿಕ್ಕಿದ್ದು ಮೂವರು ಅಣ್ಣ ತಮ್ಮಂದಿರು. ಸೊ ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ರು ಕೂಡ ಈ ಸೀರಿಯಲ್ ನಲ್ಲಿ ಸೋದರರಾಗಿರುವಂತಹ ಈ ಕಾಂಬೋ ಏನಿದೆ, ಆಸೆಯಿಂದಾಗಿ ರಿಯಲ್ ಲೈಫ್ ನಲ್ಲೂ ಕೂಡ ಒಳ್ಳೆ ಸ್ನೇಹಿತರಾಗಿದ್ದಾರಂತೆ. ಸೊ ಈ ಕುಚ್ಚುಕು ದೋಸ್ತಿಗಳು ಶೂಟಿಂಗ್ ಗ್ಯಾಪ್ ನಲ್ಲಿ ಏನ್ ಮಾಡ್ತಾ ಇರ್ತಾರೆ ಅದನ್ನ ನಾವು ನಿಮಗಾಗಿ ತಂದಿದ್ದೇವೆ. ಹ್ಯಾವ್ ಅ ಲುಕ್. ಗ್ಯಾಪ್ ಸಿಕ್ದಾಗೆಲ್ಲ ಮಜಾ ಮಾಡ್ಕೊಂಡು ಅದು ಇದು ಹರಟೆ ಹೊಡ್ಕೊಂಡು ಜಾಲಿ ಜಾಲಿ ಎಲ್ಲ ಜಾಲಿ ತುಂಡ್ ಹೈ ಕ್ಲಾಸ್ ಆವಾಸ ಮೂರೊತ್ತು ಉಪವಾಸ ಮಾಡ್ತೀವಿ ಚೇರ್ಸ್ ಅಂತೀವಿ ಕುಡಿತೀವಿ. ಒಬ್ಬಂದ ಬಾಟಲ್ ಟಲ್ 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 ಎಲ್ಲ ಆದ್ಮೇಲೆ ಪರ್ ಹೆಡ್ ಎಷ್ಟಾಗುತ್ತೆ? ನಿಜವಾಗ್ಲೂ ಬಿಲ್ಲು ಕಟ್ಟೋನ ದೇವ್ರು ಕಟ್ಟೋನ ದೇವ್ರು. ಸ್ಟಾರ್ ಸುವರ್ಣ ವಾಹಿನಿ ಟಾಪ್ ಸೀರಿಯಲ್ ಆಸೆ ಸೆಟ್ಗೆ ಗ್ಯಾರಂಟಿ ನ್ಯೂಸ್ ಭೇಟಿ ಕೊಟ್ಟಿತ್ತು. ಬ್ಯುಸಿ ಶೆಡ್ಯೂಲ್ನಲ್ಲಿ ಶೂಟಿಂಗ್ನಲ್ಲಿದ್ದ ಟೀಮ್ನಲ್ಲಿ ಅಣ್ಣ ತಮ್ಮಂದಿರನ್ನ ಹೇಗೋ ಕನ್ವಿನ್ಸ್ ಮಾಡಿ ಮಾತಿಗೆ ಕೂರ್ತಿದ್ವಿ. ಸೀರಿಯಲ್ ಬಗ್ಗೆ, ಸೀರಿಯಲ್ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದು ಕಾಮನ್, ಅದೆಲ್ಲ ಇದ್ದೇ ಇರುತ್ತೆ. ಬನ್ನಿ ಸ್ವಲ್ಪ ನಿಮ್ಮ ಗಂಡು ಮಕ್ಕಳ ಗ್ಯಾಂಗ್ ಬಗ್ಗೆ ಹೇಳಿ ಅಂದಾಗ ಸೂರ್ಯ, ಮನೋಜ್ ಅಂಡ್ ರವಿ ಮೂವರು ಶುರುವಿನಿಂದ ಶುರು ಮಾಡ್ಕೊಂಡ್ರು ನೋಡಿ. ನಿಮ್ಮ ಪ್ರಕಾರ ಅಣ್ಣ ತಮ್ಮ ಅಂದ್ರೆ ಹೇಗಿರ್ಬೇಕು? ಬ್ರದರ್ ಅಂದ್ರೆ ಹೇಗಿರ್ಬೇಕು ಅಂತ ಅಂದ್ರೆ ರವಿ ಸೂರ್ಯನ್ ತರ ಇರ್ಬೇಕು. ಬ್ರದರ್ ಹೇಗಿರ್ಬಾರ್ದು ಅಂದ್ರೆ ಮನೋಜ್ ಮತ್ತೆ ಸೂರ್ಯನ್ ತರ ಇರ್ಬೇಕು. ಕರೆಕ್ಟ್ ಹೇಳಿದ್ನ? ಹೇಗಿರ್ಬಾರ್ದು ಬ್ರದರ್ ಅಂದ್ರೆ ನಮ್ಮಿಬ್ರು ತರ ಇರಬಾರ್ದು. ಬ್ರದರ್ ಹೇಗಿರ್ಬೇಕು ಅಂದ್ರೆ ನಿಮ್ಮಿಬ್ರು ತರ ಇರ್ಬೇಕು. ಇಲ್ಲ ಹಂಗೇನಿಲ್ಲ, ಮಿಕ್ಸ್ಚರ್ ಇರ್ಬೇಕು. ಬ್ರದರ್ಸ್ ಅಂದ್ರೆ ಹೊಡೆದಾಡ್ತೀವಿ, ನನ್ಗೂ ಅಣ್ಣ ಇದ್ದಾನೆ, ನಾವು ಈ ಹೊಡೆದಾಡೋದ್ ಬೇರೆ, ಈ ತರ ಕ್ಯಾರೆಕ್ಟರ್ ಇದೆಯಲ್ಲ, ಈ ತರ ಯಾರು ಇರಬಾರ್ದು ಅಂತ ಕನ್ನಿ ಕ್ಯಾರೆಕ್ಟರ್. ಹೊಡೆದಾಡೋದು ಎಲ್ಲ ಜನರಲ್ ಆಗಿ ಒಂದು ಸಣ್ಣ ಪುಟ್ಟ ಯಾವ ತರ ಇರಬೇಕು, ಯಾವ ತರ ಇರಬಾರ್ದು ಎಲ್ಲಾ ಉದಾಹರಣೆಗಳು ಇದೆ. ಈ ಗಂಡ್ ಮಕ್ಳ ಗ್ಯಾಂಗ್ದು ವಾಟ್ಸ್ಆಪ್ ಗ್ರೂಪ್ ಇದ್ಯಾ? ಗಂಡು ಮಕ್ಕಳ ಸಂಘ ಇದೆ 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 ವಾಟ್ಸ್ಆಪ್ ಗ್ರೂಪ್ ಇದೆ. ಅದು ಅದ್ರ ಹೆಸರು ಬೇಕಾ ನಿಮ್ಗೆ? ಏನು ಟೈಟ್ಲ್ ಅಂತನಾ? ಪಾರ್ಟಿ ಗ್ಯಾಂಗ್ ಅಂತ ಇದೆ. ಪಾರ್ಟಿ ಗ್ಯಾಂಗ್ ಅಂತ ಇದೆ. ಏನು ಅದೇನು ಬಿಗ್ ಮ್ಯಾಟರ್ ಆಗಲ್ಲ. ಪಾರ್ಟಿ ಗ್ಯಾಂಗ್ ಅಂತ ಇದೆ. ರೀಲ್ಸ್ ಎಲ್ಲ ಶೇರ್ ಮಾಡಲ್ಲ. ರೀಲ್ಸ್ ಎಲ್ಲ ಶೇರ್ ಮಾಡಲ್ಲ. ಹಾ, ಏನಾದ್ರು ಅಪ್ಡೇಟ್ ಏನಾದ್ರು ಇತ್ತು ಅಂತಂದ್ರೆ ಇಲ್ಲಿ ಹೇಳ್ಬೋದು. ಏನಾದ್ರು ಅಪ್ಡೇಟ್ಸ್ ಶೂಟಿಂಗ್ ಬಗ್ಗೆ ಏನಾದ್ರು ಜನರಲ್ ಆಗಿ. ಶೂಟಿಂಗ್ ಆದ್ಮೇಲೆ ಅಪ್ಡೇಟ್ಸ್, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು, ಎಲ್ಲಿ ರೀಚ್ ಆಗ್ಬೇಕು, ಎಷ್ಟು ಗಂಟೆಗೆ, ಇದೆಲ್ಲದ್ರ ಮಧ್ಯೆ ರಮೇಶ್ ಸರ್ ಚೆನ್ನಾಗಿರೋದು ನಾಟಕದೆಲ್ಲ ಪೋಸ್ಟ್ ಮಾಡ್ತಾ ಇರ್ತಾರೆ, ಅದನ್ನ ನೋಡ್ತೀವಿ ಅಷ್ಟೇ ಜನರಲ್. ಆಮೇಲೆ ಎಲ್ಲ ಆದ್ಮೇಲೆ ಪರ್ ಹೆಡ್ ಎಷ್ಟಾಗುತ್ತೆ, ಎಲ್ರಿಗೂ ಎಷ್ಟು ಬಿತ್ತು, ಟೋಟಲ್ ಅದಕ್ಕೆ ಇರೋದಾದ್ರು. ನಾವು ಇಲ್ಲಿ ನಿಜವಾಗ್ಲೂ ಯಾರೆಲ್ಲರೂ ಫ್ರೆಂಡ್ಸ್ ಆಗಿರ್ತೀವಲ್ಲ, ಸೊ ನಮಗೆ ಅದೊಂದು ಗ್ರೂಪು ಬೇಕು. ಹಾಗೆ ಅವ್ರು ಹೇಳ್ದಾಗೆ ಎಲ್ಲ ಸ್ಪ್ಲಿಟ್ ವೈಸ್ಗೆ ಹಾಕೋ ಬದಲು ಎಲ್ಲ ಗ್ರೂಪಲ್ಲಿ ಹಾಕ್ಬಿಟ್ಟು ಇಷ್ಟು ಕಳಿಸ್ರಪ್ಪ ಅಂತಂದ್ರೆ ಒಟ್ಟಿಗೆ ಕಳಿಸ್ಬಿಡ್ತಾರೆ. ಒಂದೆರಡು ಬ್ಯಾಲೆನ್ಸ್ ಇದೆ, ಬಟ್ ವಸೂಲಿ ಮಾಡ್ತೀನಿ, ತೊಂದರೆ ಇಲ್ಲ. ಸೀರಿಯಲ್ ನಲ್ಲೂ ಕಾಸ್ ಪಿಚ್ಚಲ್ಲ, ಇಲ್ಲೂ ಹಾಗೇನಾ? ಛೇ ರಿಯಲ್ ಲೈಫಲ್ಲಿ ಹಂಗೆಲ್ಲ ಇಲ್ಲ. ಅವರೇ ಫಸ್ಟ್ ಮುಂದೆ. ಇಲ್ಲ 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 ಏನ್ ಮಾಡ್ತಾರೆ ನಂದೀಶು ಪಾಪ, ಎಲ್ರಿಗೂ ಹಿಂಗೆ ಹಾಕಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ 931 ರೂಪಾಯಿ ಆಗಿರತ್ತೆ ಅಂತ ಅನ್ಕೊಳ್ಳೋಣ. ಅವಾಗ ಅವ್ರು ಏನು ಮಾಡ್ತಾರೆ, ಅಯ್ಯೋ ಪಾಪ 931 ರೂಪಾಯಿ ಅಲ್ವಾ, ನಾನು ರೌಂಡ್ ಫಿಗರ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಒಂದೊಂದ್ಸತಿ 1000 ರೂಪಾಯಿ ಹಾಕ್ಬಿಡ್ತಾರೆ, ಒಂದೊಂದ್ಸತಿ 950 ರೂಪಾಯಿ ಹಾಕ್ಬಿಡ್ತಾರೆ. ಎಲ್ಲ ಕರ್ಣನಂತೆ ನೀದಾನಿಯಾದೆ ಅಷ್ಟೊಂದು ಹಾಕಲ್ಲ, ಒಂದ್ ಸ್ವಲ್ಪ ಹೇಳಿದೆ ಅಷ್ಟೊಂದು 950 ರೂಪಾಯಿ ಹಾಕ್ಬಿಡ್ತಾರೆ. ನಂಗೆ ಯಾಕೆ ನಂದೇ ಹಿಂಗೆ ಇಷ್ಟ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀರಿ ಅಂದರೆ, ಇಟ್ಕೊಳ್ಳಿ ಪಾಪ ನೀವೆಲ್ಲ ಇನಿಷಿಯೇಟಿವ್ ತೊಗೊಂಡು. ಸೊ ನಾನು ಆ 20 ರೂಪಾಯಿ 30 ರೂಪಾಯಿ ನಂಬ್ಕೊಂಡೆ. ಒಂದು ಸ್ವಲ್ಪ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಇದು, ನನ್ನ ಒಂದು ಸೆಕೆಂಡ್ ಇನ್ಕಮ್ ಇದು. ಒಂದು 20 ರೂಪಾಯಿ 30 ರೂಪಾಯಿ ನಂಬ್ಕೊಂಡು ನಾನೇ ಎಲ್ಲ ಕಡೆಗೂ ಪೇ ಮಾಡೋದಕ್ಕೆ ಹೋಗ್ತೀನಿ. ಅದು ಒಂದೊಂದ್ಸತಿ ಇವ್ರು ಪೇ ಮಾಡಿಬಿಡ್ತಾರೆ. ಹಾಗಾಗಿ ಇವ್ರು ನನ್ನ ಪಾರ್ಟ್ನರ್. ಈ ಗಂಡ್ ಮಕ್ಳ ಗ್ಯಾಂಗ್ ಟ್ರಿಪ್ನೆಲ್ಲ ಪ್ಲಾನ್ ಮಾಡಲ್ವಾ? ಟ್ರಿಪ್ ಪ್ಲಾನ್ ಮಾಡಿದ್ವಿ ಆಗ್ಲೇ ಒಂದು 4 months 5 months ಆಯ್ತು. ಒಂದು 4 months ಬ್ಯಾಕ್ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಟ್ರಿಪ್ ಪ್ಲಾನ್ ಮಾಡಿದ್ದು ನೀನು, ಅದು ಹೋಗೋದ್ರಿಂದ ಹಿಡಿದು ರಿಟರ್ನ್ ನಾವು ಮನೆಗೆ ಬಂದು ಮನೆ ಸೇರ್ಕೊಳ್ಳೋವರೆಗೂ
ಎಲ್ಲ ಪ್ಲಾನ್ ಮಾಡಿದ್ದು ನೀನದು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಅದ್ಭುತವಾಗಿತ್ತು. ಟ್ರಿಪ್ ಅಷ್ಟೇ ಚೆನ್ನಾಗಿತ್ತು. ಟ್ರಿಪ್ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ಬೋದಾ? ಅದೇ ಯೂಶಲಿ ಗೋವಾಗೆ ಹೋಗಿದ್ವಿ. ಎಲ್ರು ಗೋವಾಗೆ ಹೋಗೋದು ಆಲ್ಮೋಸ್ಟ್ ಎಂಜಾಯ್ ಮಾಡೋಕ್ಕೆ ಗೋವಾಗೆ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಪ್ಲಾನಿಂಗ್ ಎಲ್ಲ ನಿನ್ನದೇ ಹೇಳ್ತಾರೆ ಹೇಗೆ ಪ್ಲಾನ್ ಮಾಡಿದ್ವಿ ಅಂತ. ಅದು ಒಂದು ಹೇಳಿ. 2 ತಿಂಗಳ ಮುಂಚೆಯಿಂದ ಸ್ಟಾರ್ಟ್ ಪ್ಲಾನಿಂಗ್. ಪ್ಲಾನ್ ಇಲ್ಲ. ಯೂಶಲಿ ಎಲ್ಲ ಗ್ರೂಪ್ಗಳ ಜೊತೆಗೆ ನಾವೆಲ್ಲ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿದಾಗ ಟಿಕೆಟ್ ಬುಕ್ ಮಾಡಿದ್ದು. ಹೋಗೋಣ ಅಂತ ಅನ್ಕೊಂಡು ಹಂಗೆ ತೇಲಿಸ್ಬಿಟ್ಟು ಎಲ್ಲ ಅದು ಹಾಗೆ ಹೊಟ್ಟೋಗುತ್ತೆ, ಹೋಗೋಕೆ ಆಗೋದಿಲ್ಲ. ಆದರೆ ಈ ಗ್ರೂಪಲ್ಲಿ ಹಾಗಲ್ಲ. ಹೋಗೋಣ ಅಂತ ಒಂದ್ಸತಿ ಪ್ಲಾನ್ ಮಾಡಿದಾಗ ಓಕೆ ಎಲ್ಲಿ ಹೋಗೋದು, ಗೋವಾಗೆ ಹೋಗೋದು, ಯಾವಾಗ ಹೋಗೋದು, ಈ ಟೈಮ್ಗೆ ಹೋಗೋದು, ಎಲ್ಲ ಡೇಟ್ ಬ್ಲಾಕ್ ಮಾಡಿದ್ವಿ. ಹಂಗೆ ಟಿಕೆಟ್ ಬುಕ್ ಮಾಡಿಬಿಟ್ಟೆ, ಎಲ್ಲ ಹಾಗೆ ಹೋಯ್ತು. ನಿಜವಲ್ಲ ಹೋಗಿ ಬಂದ್ಬಿಟ್ವಿ. ಎಷ್ಟು ಚೆನ್ನಾಗಿ ಎಲ್ಲ ಸಲೀಸಾಗಿ ಆಗೋಯ್ತು. ಯಾಕಂದರೆ ಎಲ್ರಿಗೂ ಇಂಟ್ರೆಸ್ಟ್ ಇತ್ತು ಹೋಗಬೇಕು ಅಂತ. ಮತ್ತು ಬೇರೆಯವರೆಲ್ಲ ನಮ್ಮ ಫ್ಯಾಮಿಲಿ ಜೊತೆಗೆಲ್ಲ ಹೋಗ್ತೀವಿ, ಅದು ಬೇರೆ. ಆದರೆ ಈ ತಂಡ ಯಾವಾಗಲೂ ಶೂಟಿಂಗಲ್ಲಿರೋರು ನಾವು ಬೇರೆ ಕಡೆ ಹೋಗಿ ಬರ್ತೀವಿ ಅಂತಂದರೆ ಎಲ್ಲ ಏನೂ ಇಲ್ಲ, ಕೆಲಸ ಇಲ್ಲ, ಏನಿಲ್ಲ, ಸುಮ್ಮನೆ ಹೋಗೋದು, ಎಂಜಾಯ್ ಮಾಡೋದು, ಎಲ್ಲಂದ್ರೆ ನಿಲ್ಸೋದು, ಎಲ್ಲ ತಿನ್ನೋದು. ಆಲ್ಮೋಸ್ಟ್ ಒಂದು 10-11-12 ಇಯರ್ಸ್ ಆಗಿತ್ತು ಹೋಗಿ ಗೋವಾಗೆ. ಫ್ರೆಂಡ್ಸ್ ಜೊತೆ ಹೋಗಿದ್ದು. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ನಾನು ಇವ್ರ ಜೊತೆ ಹೋಗಿದ್ದು, ಆಸೆ ಟೀಮ್ ಜೊತೆ ಹೋಗಿದ್ದು. ಒಂಥರ ಬೇರೆ ಥರನೇ ನನ್ನ ಸ್ವೀಟ್ ಮೆಮೊರಿ ಅಂತಾರಲ್ಲ, ಅದು ಲೈಫ್ ಲಾಂಗ್ ಇರುತ್ತೆ. ವೆರಿ ಹ್ಯಾಪಿ. ಎಲ್ಲ ಇವತ್ತು ಬಂದು ನೀವು ಟ್ರಿಪ್ ಬಗ್ಗೆ ನ್ಯಾಪ್ಸ್ಬಿಟ್ಟಿದ್ದೀರಾ. ನಿನಾದ್ ಸದ್ಯದಲ್ಲೇ ಇನ್ನೊಂದು ಪ್ಲಾನ್ ಮಾಡಿ ಪ್ಲೀಸ್. ಪ್ಲಾನ್ ಮಾಡಾಗಿದೆ ಇಲ್ಲೇ ಮಾಡಿ ಡೈರೆಕ್ಟ್. ಯಾಕಂದ್ರೆ ಎಷ್ಟು ಪ್ರೂಫ್ ಇರುತ್ತೆ. ಪ್ಲಾನ್ ಮಾಡಿದ್ವಿ ಅಂತ. ಅದು ಗ್ಯಾರಂಟಿ ಇಲ್ಲ. ಅದು ಆಕ್ಚುಲಿ ಪ್ಲಾನ್ ಮಾಡ್ತಿದ್ವಿ ಸೀರಿಯಸ್ಲಿ. ಒಂದು 2 days ಬ್ಯಾಕ್ ಅನ್ಕೊಂಡ್ವಿ. ತುಂಬಾ ದಿನ ಆಯ್ತು ಹೋಗ್ಬೇಕು ಅಂತ. ಗೋವಾ ಬಿಟ್ಟು ಬೇರೆ ಎಲ್ಲಿಗೆ ಅಂತ ಗೊತ್ತಿಲ್ಲ. ಔಟ್ ಆಫ್ ಕಂಟ್ರಿ ಅಂತ ಅನ್ಸ್ತಾ ಇದೆ. ಗೊತ್ತಿಲ್ಲ. ನೀವು ನೋಡಿ ಒಂದು ಹೇಳ್ಬಿಟ್ಟು ಕ್ಲೂ ಕೊಟ್ಬಿಟ್ರಿ ನೀವು ನನಗೆ. ಅನ್ಕೊಂಡಿದ್ದೀವಿ, ಇನ್ನೂ ಗೊತ್ತಿಲ್ಲ. ಹೋಗಿ ಬಂದ್ಮೇಲೆ ಅಪ್ಡೇಟ್ ಮಾಡ್ತೀವಿ. ಟ್ರಿಪ್ ಎಲ್ಲ ರಿಯಲ್ ಕಪಲ್ ಜೊತೆ ಹೋಗೋದಾ? ಅದು ಹಾಗೆಲ್ಲ ಗೊತ್ತಿಲ್ಲ. ಇಲ್ಲ. ಯಾರು ಅವೈಲಬಲ್ ಇರ್ತಾರೋ ಅವ್ರು ಬರ್ತಾರೆ. ನಾವೆಲ್ಲ ಒಟ್ಟಿಗೆ ಹೋದ್ರೆ ಕಪಲ್ ಅಂತೂ ಇರೋದಿಲ್ಲ. ಹೌದು. ಒಟ್ಟಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಮಾತ್ರ ಅದಷ್ಟೇ. ಏನು ಮನೋಜ್ ರೋಹಿಣಿ ಕಪಲ್ ಆತರ ಕೇಳ್ತಿದ್ದೀರಾ? ನಾವು ಹೋದ್ರೆ ಫ್ರೆಂಡ್ಸ್ ಹೋಗ್ತೀವಿ. ವೈಫ್ ಜೊತೆ ಹೋಗ್ಬೇಕು ಅಂದ್ರೆ ಪ್ಲಾನ್ ಮಾಡ್ಬೇಕು. ಅದು ನೆಕ್ಸ್ಟ್ ಇನ್ನೂ ಗೊತ್ತಿಲ್ಲ, ಅದು ಇನ್ನು ಅನ್ಕೊಂಡಿಲ್ಲ. ಆಕ್ಚುಲಿ ನಿಜ. ದೊಡ್ಡ ಪ್ಲಾನ್ ಅನ್ಕೊಂಡಿದೀವಿ. ನಮ್ಮ ತಂಡದ ಕುಟುಂಬದವರೆಲ್ಲಾನು ಒಟ್ಟಿಗೆ ಸೇರ್ಬೇಕು ಅಂತ ಅನ್ಕೊಂಡಿದೀವಿ. ಆ ದಿನ ಇನ್ನೂ ಬಂದಿಲ್ಲ. ಅದು ಆಕ್ಚುಲಿ ಅದು ಫಸ್ಟ್ ಆಗಕ್ ಮುಂಚೆ ಒಂದು ಮಿನಿದು ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಗೆಟ್ ಟುಗೆದರ್ ಆಗ್ಬೇಕು. ಅದು ನಿನಾದ್ ಅವ್ರ ಮಾವಂದು ಒಂದು ಗೋಶಾಲೆ ಇದೆ, ಅದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಸದ್ಯಕ್ಕೆ. ನೋಡೋಣ, ಅದಕ್ಕೆ ಹೋಗಾದ್ರೆ ಹೋಗ್ತೀವಿ. ನಿಮ್ಮಲ್ಲಿ ಬೋಧನೆ ಮಾಡೋದು ಯಾರು ಜಾಸ್ತಿ? 3 ಜನದಲ್ಲ ಸೀರಿಯಲ್ ಅಲ್ಲ. 3 ಜನ ಬೋಧನೆ ಮಾಡೋದು ದಿನ ಅದೇನೆ. ಏನು ನಾನೇನ್ ಬೋಧನೆ ಮಾಡ್ತೀನಿ ಪಾಪ. ನನಗೇನಾದ್ರು ತಿಳಿದಿದ್ದೇನಾದ್ರು ಇದ್ರೆ ಇರ್ರಿ. ನನಗ್ ತಿಳಿದಿದ್ದೇನಾದ್ರು ಬೈಕ್ ಮೊನ್ನೆ ಕ್ಯಾರೆಕ್ಟರ್ ಮತ್ತೆ ರೋಲ್ ಬಗ್ಗೆ ನಾವು ಹೇಗೆ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ. ನಾವು ಏನ್ರೆ ನಿನ್ನದು ಅದು ಇಲ್ಲ ನಂದೀಶ್, ಅದು ಏಲ್ಲ, ಅದು ಬಿ, ಅದು ಇಲ್ಲಪ್ಪ ಬೀನೇ ಅದು. ಹೌದಾ ಬೀನಾ? ಮೇ ಬಿ ನಾನೇ ರಾಂಗ್ ಅನ್ಕೊಂಡು ನಾನು ಕಾಂಪ್ರಮೈಸ್ ಆಗ್ಬಿಡ್ತೇನೆ ಆ ತರ. ಅಂದ್ರೆ ಕಾಂಪ್ರಮೈಸ್ ಆಗೋದಲ್ಲ, ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ಬೇಕು. ಇವರು ರಾಂಗ್, ಇಲ್ಲೂ ರಾಂಗ್ ವರ್ಡ್ ಯೂಸ್ ಮಾಡ್ತೀರಾ ನೀವು ಅಲ್ವಾ? ಗೊತ್ತಾಗ್ತದೆ ಯಾರು ನೋಡಿ, ಅದು ಬೋಧನೆ ಅಂತ ಹೇಳಬಾರ್ದು. ಬೋಧನೆ ಅಂತಂದ್ರೆ ಅದು ಹೇರ್ದಂಗ್ ಆಗತ್ತೆ, ಇನ್ಫಾರ್ಮೇಶನ್ ಹೇರ್ದಂಗ್ ಆಗತ್ತೆ. ಅದು ಬೋಧನೆ ಅಲ್ಲ, ಅದೆಲ್ಲ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ನನ್ನಲ್ಲಿ ಇರೋದನ್ನ ಅಪ್ಪ ಜಾಸ್ತಿ. ಹೌದು, ಖಂಡಿತ ಇಲ್ಲ. ಅವರು ಪಾಪ ಬೋಧನೆ ಎಕ್ಸ್ಚೇಂಜ್ ಆಫ್ ಅವ್ರು ಏನ್ ಲರ್ನ್ ಮಾಡಿದಾರೋ ಅದನ್ನ ನಮಗೆ ಧಾರೆ ಎರಿತಾರೆ. ಆ ಒಂದು ಜ್ಞಾನವೆಲ್ಲನೂ ಧಾರೆ ಎರಿತಾರೆ ನಮಗೆ. ಅದು ವಿ ಆರ್ ವೆರಿ ಹ್ಯಾಪಿ ಫಾರ್ ಇಟ್. ಹೌದು, ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ. ಲೈಕ್ ಬಿಕಾಸ್ ನಾವೆಲ್ಲ ಚಿಕ್ಕ ಹುಡುಗರು, ಅವ್ರು ಕಂಪೇರ್ ಮಾಡಿದ್ರೆ ಅವ್ರು ಎಷ್ಟು ಕಲ್ತಿದ್ದಾರೆ, ಎಷ್ಟು ನೋಡಿದ್ದಾರೆ, ಅದನ್ನ ಶೇರ್ಸ್ ಇಟ್ ವಿತ್ ಅಸ್. ಅದೇ ಸಖತ್ ನಮ್ಗೆ ಖುಷಿ. ಯಾವ ಗ್ಯಾಪ್ ಸಿಕ್ಕಿದ್ರು ಹೋಗಿ ಪಕ್ಕದಲ್ಲಿ ಕುತ್ಕೊಂಡ್ಬಿಡ್ತೀವಿ. ಏನಾದ್ರು ಒಂದು ಇನ್ಸಿಡೆಂಟ್ ತಗೊಂಡು ಸ್ಟಾರ್ಟ್ ಮಾಡ್ತಾರೆ ಅವರು. ಅವ್ರು ಸ್ಟಾರ್ಟ್ ಮಾಡಿದ್ರೆ ಸ್ಟಾಪೇ ಇಲ್ಲ, ಹೋಗ್ತಾ ಇರುತ್ತೆ ಕರಿಯೋವರೆಗೂ ಶಾರ್ಟ್ಗೆ. ನಾವೇ ಸ್ಟಾಪ್ ಮಾಡ್ತೀವಿ. ನಾವೇ ಸ್ಟಾಪ್ ಅಂತ ಹೇಳಿ ಸ್ಟಾಪ್ ಮಾಡ್ಬಿಟ್ಟು ಮ್ಯಾಟರ್ನ ಡೈವರ್ಟ್ ಮಾಡ್ಬಿಡ್ತೀವಿ. ನಾವ್ ಹಂಗ್ ಮಾಡ್ತೀವಿ, ಇಲ್ಲ ಡೈರೆಕ್ಟರ್ ಕೈಲಿ ಬೈಸ್ಕೊಂಡು ನಾವು ಹೋಗ್ತೀವಿ. ಎಲ್ಲೇ ಸೀನ್ ಪೇಪರ್ ನೋಡ್ಕೋತಿಲ್ಲ ನೀವು, ಮಾತಾಡ್ತಾ ಕೂತಿದ್ದೀರಾ, ಬನ್ನಿ ನೀವೇ ಹಣ ಹಾಳು ಮಾಡ್ತಾ ಇರೋದು ಅಂತ ಹೇಳಿ. ಪ್ರಿನ್ಸಿಪಲ್ ಅಯ್ಯೋ. ಡೈರೆಕ್ಟರ್ ತುಂಬಾ ಟಾರ್ಚರ್ ಕೊಡ್ತಾರಾ ಹೇಗೆ? ಅಯ್ಯೋ ಟಾರ್ಚರ್ ಅಂತೇನಿಲ್ಲ.
ಕೆಲಸ ಸ್ಟ್ರಿಕ್ಟ್ ಇರ್ತಾರೆ, ಕೆಲಸ ಆಗ್ಬೇಕಲ್ವಾ. ಇವಾಗ ನಮ್ಮ ಸೀರಿಯಲ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಒನ್ ಆಫ್ ದ ರೀಸನ್ಸ್. ಅದು ಅಲ್ಲದೆ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅವ್ರಿಗೂ ಸ್ಟ್ರೆಸ್ ಇರುತ್ತೆ. ಆ, ಹೌದು, ಏನಪ್ಪ ಹಿಂಗೆ ಹಾಕೊಂಡು ರುಬ್ತಾರೆ ಅಂತೆಲ್ಲ ಅನ್ಕೋತೀವಿ, ಬಟ್ ಪಾಪ ಅವ್ರಿಗೂ ಅಷ್ಟೇ ಒಂದು ವರ್ಕ್ ಲೋಡ್ ಇರುತ್ತೆ. ಇಷ್ಟೆಲ್ಲ ಡೇಟ್ ಮ್ಯಾನೇಜ್ ಮಾಡಬೇಕು, ಎಲ್ಲ ಕಲಾವಿದರದು ಲೊಕೇಶನ್ ಮ್ಯಾನೇಜ್ ಮಾಡಬೇಕು, ಅವತ್ತಿಂದು ಇಷ್ಟು ಸೀನ್ಸ್ ಅಂತ ಇರುತ್ತೆ, ಅದು ಅಷ್ಟನ್ನು ಅವರು ನಿಜವಾಗ್ಲೂ ಶೂಟ್ ಮಾಡಬೇಕು. ಅವರು ಪ್ರೊಡ್ಯೂಸರ್ಗೆ ಆನ್ಸರಬಲ್ ಆಗಿರ್ತಾರೆ, ಹಾಗೆ ಚಾನಲ್ಗೆ ಆನ್ಸರಬಲ್ ಆಗಿರ್ತಾರೆ. ಈ ಕ್ವಾಲಿಟಿ ಏನು ಕಂಟೆಂಟ್ ನಾವು ಕೊಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಅವ್ರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಅಷ್ಟು ಮಟ್ಟಿಗೆ ಸ್ಟ್ರಿಕ್ಟ್ ಆಗಿ ಇರಬೇಕು ಡೈರೆಕ್ಟ್ರು. ನಮ್ಗಾದ್ರೂ ಇಷ್ಟು ಗ್ಯಾಪ್ ಆದ್ರೂ ಸಿಗುತ್ತೆ, ಅವ್ರಿಗೆ ಅದು ಸಿಗಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹಿಲ್ ಬಿ ವಾಕಿಂಗ್. ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ಅದಲ್ಲ, ಹೌದು. ನಾವ್ ಇನ್ನೂ ಪೋಲಿ ಆಗ್ಬಿಡ್ತೀವಿ. ಇವಾಗೇ ಕೇಳಲ್ಲ ಹಾ. ನಂಗಿದ್ರೆ. ನಾನಲ್ಲ ನೀವು. ಹೌದಾ, ಸರಿ ಅಣ್ಣ. ಅಣ್ಣ ತಮ್ಮಂದ್ರಿಗೆ ಸಖತ್ತಾಗಿ ಬೈತಿರಲ್ಲ, ಎಲ್ ಕಲ್ತಿದ್ದು? ನಮ್ಮ ರೈಟರ್, ಆಸೆ ಧಾರಾವಾಹಿ ರೈಟರು ಶ್ರೀಕಾಂತ್ ಸರ್ ಅಂತ, ಅವರೇ ಪ್ರತಿಯೊಂದನ್ನು ಈ ಕ್ಯಾರೆಕ್ಟ್ರ್ ಈ ಥರ ಅಂತ ಅವರು ಡಿಸೈನ್ ಮಾಡಿ ಪ್ರತಿಯೊಂದು ಬರೆದಿರೋದು ಅವರೇ. ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ನಮ್ಮ ಡೈರೆಕ್ಟರು. ಸೊ ಈ ಪೆಂಗ್ಯ ಅನ್ನೋ ಅಣ್ಣನ ಪೆಂಗ್ಯ ಅಂತ ಕರೆಯೋದಾಗಲಿ, ಪೌಡ್ರಮ್ಮ ಅಂತ ಕರೆಯೋದಾಗಲಿ, ಮೈಕಮ್ಮ ಅಂತ ಕರೆಯೋದು, ಸೋನ್ ಪಾಪಡಿ ಅಂತ ಕರಿತೀನಿ, ಇವನು ಮಂಗ್ಯ ಅಂತ ಕರಿತೀನಿ. ಸೊ ಈ ಥರದ್ದು ಸೂರ್ಯನ ಪಾತ್ರದ ಮೂಲಕ ಬೇರೆ ಎಲ್ಲ ಕ್ಯಾರೆಕ್ಟರ್ದು ಒಂದು ಡೆಫಿನೇಷನ್ ನಿಧಾನಕ್ಕೆ ಕೊಡ್ತಾ ಬಂದಿದ್ದಾರೆ. ಸೊ ಈ ಎಲ್ಲ ಕ್ರಿಯೇಟಿವ್ ವರ್ಕ್ಗೆ ಮೇನ್ ಸೋಲ್ ರೆಸ್ಪಾನ್ಸಿಬಲ್ ಯಾರು ಅಂತಂದರೆ ನಮ್ಮ ಶ್ರೀಕಾಂತ್ ಸರ್. ಅವರಿಗೆ ಎಲ್ಲ ಕ್ರೆಡಿಟ್ ಹೋಗಬೇಕು. ಥ್ಯಾಂಕ್ ಯು ಶ್ರೀಕಾಂತ್ ಸರ್, ಈ ಥರ ಸೂರ್ಯನ ಕ್ಯಾರೆಕ್ಟರ್ನ ಹೈಲೈಟ್ ಮಾಡಿ ನೀವು ಬರೆದಿರೋದಕ್ಕೆ ಥ್ಯಾಂಕ್ ಯು. ಸೂರ್ಯಂಗೆ ಈ ತರ ಬೈಯೋಕೆ ಏನು ಪದ ಇಲ್ವಾ? ಹೌದು, ಸೂರ್ಯನ್- ಏನು ಹೆಸರಿಲ್ಲ ಆ ಥರ. ನನಗೆ ಪೆಂಗ್ಯ ಮಂಗ್ಯ ಅದಕ್ಕೆ ಪ್ರಾಸ ಬರಬೇಕು. ಕುಡ್ಕ ಅಂದ್ರೆ ಏನಾದ್ರೂ ಐಡಿಯಾ ಇದೆಯಾ? ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಇಡ್ಬೋದು? ಕಿರಿಕ್ ಮಾಡ್ತಾ ಇರ್ತಾನೆ, ಯಾವಾಗೂ ಕುಡಿತಾ ಇರ್ತಾನೆ. ಹೌದೌದು, ನಮ್ಗೆ ಬಂದಿಲ್ಲ ಆತರ. ನಾವು ನೈಸ್ ಅಲ್ಲ. ಇಲ್ಲ, ಒಂದ್ಸಲ ಬಂತು ಸೀನಲ್ಲಿ. ನಿಮ್ಗೆ ಒಂಚೂರು ಕ್ರಿಯೇಟಿವಿಟಿನೇ ಇಲ್ವಾ? ಏನೋ ಕ್ರಿಯೇಟಿವಿಟಿ ಇಲ್ಲ ಅಂತಲ್ಲ, ನನಗೆ ಆತರ ಅಷ್ಟೊಂದು ಬೇರೆ ಇನ್ನೊಬ್ಬರ ಬಗ್ಗೆ ಅಷ್ಟೊಂದು ಕೀಳ ಮಾತಾಡೋ ಅಷ್ಟು ಅಭಿರುಚಿ ಇಲ್ಲ ನನಗೆ. ಜಗಳಗಂಟ, ರೌಡಿ, ಕುಡ್ಕ, ಅಷ್ಟೇ ಆ ಥರ ಕರೀತಾರೆ ಅಷ್ಟೇ. ಅದು ಬಿಟ್ಟು ಪ್ರಾಸ ಆ ಥರ ಏನಿಲ್ಲ. ಬೈಗುಳ ಇದೆ. ನಾನು ಪೆಂಗೇನೆ ಆಗಿರ್ತೀನಿ, ಇವ್ರು ಮಂಗೇನೆ ಆಗಿರ್ಲಿ, ಸೂರ್ಯ ಸೂರ್ಯನೇ ಆಗಿರ್ಲಿ, ಸೂರ್ಯಂಗೆ ಸೂರ್ಯನೇ ಸಾಟಿ. ಶ್ರೀಕಾಂತ್ ಸರ್, ನಿಮ್ ಪೊಸಿಷನ್ಗೆ ಸ್ವಲ್ಪ ಕೂತು ಬರೋ ತರ ಇದೆ. ನಾನ್ ರೈಟಿಂಗ್ ಮಾಡ್ತೀನಿ. ಸೂರ್ಯಂಗೆ ಬೈಯೋದು ಅಷ್ಟೊಂದು ಕಷ್ಟನಾ? ಯಾಕಂದ್ರೆ ಜನರು ಆತರ ಪ್ರೀತಿ ಮಾಡ್ತಾರೆ, ಸೂರ್ಯನ ಅಷ್ಟು ಇಷ್ಟಪಡ್ತಾರೆ. ಸೂರ್ಯ ಮೀನ ಅಂದ್ರೆ ಅಷ್ಟು ಪ್ರಾಣ. ನಿಮ್ ಎಲ್ಲಿ ಯಾವ ಕಮೆಂಟ್ ತೆಗೆದು ನೋಡಿದ್ರು ಸೂರ್ಯ ಮೀನ ಅಂದ್ರೆ. ನೆಕ್ಸ್ಟ್ ರವಿ ಶ್ರುತಿ ಅಂದ್ರೆ ಪಾಸಿಟಿವ್ ಕ್ಯಾರೆಕ್ಟರ್ನ ಅಷ್ಟು ಲೈಕ್ ಮಾಡ್ತಾರೆ, ಯೂಶುವಲ್ ಕಾಮನ್ ಅದು. ಸೊ ಆಮೇಲೆ ಬೈಯೋದಿದೆಯಲ್ಲ, ನಿಮ್ಗೆ ಬೈಸ್ಕೊಳ್ಬೇಕು ಅಂದ್ರೆ ಮನೋಜು ಫನ್ನಿ ಆಗಿರುತ್ತೆ. ಅದಕ್ಕಿಂತ ರೋಹಿಣಿಗೆ, ಸಕ್ಕರೆವಲ ಶಾಂತಿಗೆ ಇನ್ನು ಅದು ಎಕ್ಸ್ಟ್ರೀಮ್ ಲೆವೆಲ್, ಅದು ಆ ಥರ ಬೈತಾರೆ ಪಾಪ ಜನ. ತುಂಬ ಅಷ್ಟೊಂದು ಸೀರಿಯಸ್ ಆಗಿ ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಆಸೆ ಸೀರಿಯಲ್ನ. ತುಂಬ ಖುಷಿ ಆಗುತ್ತೆ ಬೈಸ್ಕೊಳಕ್ಕೂ. ಆಗಾಗ ಬೈರಿ, ಏನು ಬೇಜಾರಿಲ್ಲ, ಸ್ವಲ್ಪ ಹೆಲ್ದಿಯಾಗಿ ಬೈರಿ ಸಾಕು. ಶೂಟಿಂಗ್ ಗ್ಯಾಪ್ ನಲ್ಲಿ ಫ್ರೀ ಟೈಮ್ ಸಿಕ್ಕಾಗ ಏನ್ ಮಾಡ್ತೀರಾ? ಎಲ್ಲ ಫಸ್ಟು ಅದೇ ಹೇಳಿದಾಗೆ ಮೊದಲು ಪಾರ್ಟಿ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಈ ನಡುವೆ ಬರ್ತಾ ನಾನು ಡಯಟ್ ಶುರು ಮಾಡಿದೆ. ನನ್ನನ್ನು ನೋಡಿ ಪಾಪ ಇವ್ರು ಕಾಪಿ ಮಾಡಿದ್ರು. ಇವ್ರು ಕಾಪಿ ಮಾಡಿ ಇವಾಗ ಬಾಡಿ ಮಾಡಿಬಿಟ್ಟಿದ್ದಾರೆ. ನಾನು ಯಾವಾಗಲೂ ಡಯಟ್ ಬಿಟ್ಬಿಟ್ಟೆ ಅದು. ಸೊ ಇವರು ತುಂಬ ನಿಷ್ಠಾವಂತರಾಗಿ ಡಯಟು, ಜಿಮ್ಮು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಆ ಥರದ್ದೆಲ್ಲ ಅದನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಬಾಡಿ ಮಾಡೋದು, ಎಕ್ಸಸೈಸ್ ಬಗ್ಗೆ. ಒಂದು ಟ್ರ್ಯಾಕ್ ಬಂತು ಎಲ್ಲಾರ್ದು. ಹೆಂಗಂದ್ರೆ ಹಂಗೆ ತಿಂತಾ ಇದ್ವಿ, ಏನ್ ಸಿಕ್ತೋ ಅದು ತಿಂತಾ ಇದ್ವಿ. ಇವಾಗ ಒಬ್ರು ಸ್ಟಾರ್ಟ್ ಮಾಡಿದ್ರು, ಅದನ್ನ ಹಂಗಂಗೆ ಎಲ್ಲರೂ ಸ್ಟಾರ್ಟ್ ಮಾಡಿ ಇವಾಗ ನೋಡ್ಬೇಕು, ಎಲ್ಲರೂ ಒಂದೊಂದು ಬಾಕ್ಸ್ ತಂದಿರ್ತಾರೆ, ಏನೋ ಒಂದು ತಂದಿರ್ತಾರೆ, ಪ್ರೋಟೀನ್ ಇರೋ ಫುಡ್ಡು. ಚೆನ್ನಾಗಿದೆ ಆಕ್ಚುಲಿ, ಇಟ್ ಇಸ್ ಗೋಯಿಂಗ್ ಇನ್ ಎ ಪಾಸಿಟಿವ್ ವೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.